ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆನೆಲಾ ಆ್ಯಂಡ್ ಫ್ಯಾಮಿಲಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾವು ತ್ರಿಚಂದೂರು ಹೋಗ್ತಾ ಇದ್ದೀವಿ ಮುರುಗನ್ ಟೆಂಪಲ್ಗೆ. ಸೊ ಬನ್ನಿ, ಫ್ಯಾಮಿಲಿ ಫುಲ್ಲು ಹೋಗ್ತಾ ಇದ್ದೀವಿ. ಮತ್ತೆ ಮಾಮ ಮತ್ತು ನಮ್ಮ ಭಾವ ಬಿಟ್ಟು ಫುಲ್ಲೆಲ್ಲ ಹೋಗ್ತಾ ಇದ್ದೀವಿ. ಓಕೆ, ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಇನ್ನೂ ಟೈಮ್ ಇದೆ ಹೋಗೋಕ್ಕೆ. ಬ್ಯಾಗ್ ಹಾಕೊಂಡು ರೆಡಿ ಆಗಿಬಿಟ್ಟಿದ್ಯಾ ನೀನು? ರೆಡಿ? ಏನು ಪರವಾಗಿಲ್ಲ, ಒಬ್ಬೊಬ್ರೆ ಹೋಗ್ಬೇಕಲ್ಲ. ಎಲ್ಲ ಗಲೀಜ್ ಮಾಡ್ಕೊಬಿಟ್ಟಿದ್ದೀರಾ ಮತ್ತೆ ಎಲ್ಲ. ಹಾಗೆ ಮಕ್ಕಳು ಅಕ್ಕ ಅವರು ಕೂಡ ಬಂದರು. ಹಾಗೆ ಯಾರಾದರೂ ಎಲ್ಲಾದರೂ ಹೋಗೋವಾಗ ದೊಡ್ಡವರ ಆಶೀರ್ವಾದ ತಗೊಂಡು ಹೋಗೋ ಅಭ್ಯಾಸ ನಮಗೆ. ಸೊ ಅದಕ್ಕೆ ಎಲ್ಲರೂ ಅವರ ಆಶೀರ್ವಾದ ತಗೊಂಡು ಹೊರಟ್ವಿ. ಅದಕ್ಕೂ ಮುಂಚೆ ನಮ್ಮ ಮಾಮ ಎಲ್ಲರಿಗೂ ಒಂದೊಂದು ಫ್ಯಾಮಿಲಿಗೆ 5,000 ಕೊಟ್ಟರು ಖರ್ಚಿಗೆ. ಮಕ್ಕಳಿಗೂ ಕೂಡ 500 ಕೊಟ್ಟಿದ್ರು. ಅಂದರೆ ಮಕ್ಕಳು ದಾರಿಯಲ್ಲಿ ಏನು ಕೇಳಿದ್ರು ಇಲ್ಲ ಅಂದಿರ ಕೊಡಿಸಿ ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿಂದ ಬಸ್ ಸ್ಟಾಪ್ಗೆ ಒಂದು 5 ಮಿನಿಟ್ಸ್ ಇಲ್ಲಿಂದ ತಗೊಳ್ಳುತ್ತೆ ನಮ್ಮ ಮನೆಯಿಂದ. ಅದಕ್ಕೆ ಬೈಕಲ್ಲೇ ಬಿಟ್ಟರು. ಒಂದು 2-3 ರೌಂಡ್ಸ್ ಎಲ್ಲರೂ ಹೋದ್ವಿ. ಅಂದರೆ ತುಂಬ ಜನ ಇದ್ವಲ್ಲ, 3 ಫ್ಯಾಮಿಲೀಸೂ ಇದ್ವಲ್ಲ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಸರಿ ಹೋದ್ವಿ. ಒಂದು 3 ಮೆಂಬರ್ಸ್ನ ಕರ್ಕೊಬಂದುಬಿಟ್ರು. ಹಾಗೆ ಕೋಲಾರಿಂದ ಬಂಗಾರಪೇಟೆಗೆ ಒಂದು 1/2 ಅವರ್ ಜರ್ನಿ ಅಲ್ಲಿಂದ. ಮತ್ತು ನಮಗೆ ಹತ್ತಿರವಾಗಿರೋ ಅಂಥ ರೈಲ್ವೆ ಸ್ಟೇಷನ್ ಅಂದರೆ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ನು. ಸೊ ಅಲ್ಲಿಗೆ ಎಲ್ಲರೂ ಬಂದ್ವಿ. ಹೋಗೋವಾಗೇನೋ ತುಂಬ ಜೋಶಲ್ಲಿ ಹೋಗ್ತಾ ಇದ್ದೀವಿ. ಬರೋವಾಗ ಯಾರ್ಯಾರ ಕಂಡೀಷನ್ ಹೇಗಿರುತ್ತೆ ಅಂತ ಕೂಡ ಗೊತ್ತಿಲ್ಲ. ಇನ್ನೊಂದು ಫ್ಯಾಮಿಲಿ ಟ್ರಿಪ್ ಅಂತ ಟ್ರೈನಲ್ಲಿ ಹೋಗ್ತಾ ಇರೋದು ಇದು ಫಸ್ಟ್ ಟೈಮು. ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದಮೇಲೆ 1 ಅವರ್ ಲೇಟ್ ಆಗುತ್ತೆ ಟ್ರೈನ್ ಬರೋದು ಅಂತ ಹೇಳಿದ್ರು. ಸೊ ಮಕ್ಕಳಿಗೆ ಟೈಮ್ ಪಾಸ್ಗೋಸ್ಕರ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದಿರೋದೆ, ಆದರೂ ಮನೆ ಹೊರಡೋ ಟೈಮಲ್ಲಿ ಕೂಡ ಸ್ವಲ್ಪ ತಿನ್ನಿಸ್ದೆ ಮಕ್ಕಳಿಗೆ. ಸೊ ಸ್ನ್ಯಾಕ್ಸಲ್ಲಿ ಮ್ಯಾನೇಜ್ ಆಗುತ್ತೆ, ಮತ್ತು ಟ್ರೈನ್ ಹತ್ತದ ಮೇಲೆ ಏನಾದರೂ ಊಟ ಮಾಡೋದಾಗುತ್ತೆ ಅಂತ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಸ್ನ್ಯಾಕ್ಸ್ ತೊಗೊಂಡ್ವಿ. ಕೊನೆಗೆ ಟ್ರೈನ್ ಬಂತು. ಹಾಗೇ ಫುಲ್ಲು ಟ್ರೈನೆಲ್ಲ ಹುಡ್ಕಿದ್ವಿ. ಸೀಟ್ಸ್ ಎಲ್ಲರಿಗೂ ಒಂದೇ ಹತ್ರ ಸಿಗೋ ಥರ ಪ್ಲೇಸ್ ಏನಾದರೂ ಇದೆಯಾ ಅಂತ ಅಂದ್ಬಿಟ್ಟು ಕೊನೆಗೆ ಸಿಕ್ತು. ಎಲ್ಲರೂ ಒಂದೊಂದು ಪ್ಲೇಸ್ ಹೋಗಿ ಸೇರ್ಕೊಂಡ್ವಿ. ಮಕ್ಕಳಿಗಂತೂ ಫುಲ್ ಹ್ಯಾಪಿಯಾಗಿ ಹೋಗಿ ಫಸ್ಟ್ ನಾನು ಮೇಲೆ ಮಲ್ಕೋಬೇಕು ಅಂತಂದ್ಬಿಟ್ಟು ಮೇಲೆ ಹೋಗಿ ಮಲ್ಗೋಕ್ಕೆ ಹಾಗೆ ಶುರು ಆಯಿತು ಎಲ್ಲರದ್ದು. ಓಕೆ, ಜರ್ನಿ ಮಾತ್ರ ತುಂಬ ಚೆನ್ನಾಗಾಯಿತು. ಹಾಗೆ ಅಲ್ಲಿಂದ ಮಿಡ್ನೈಟ್ 12:30ಗೆ ಇಲ್ಲಿಗೆ ಬಂದ್ವಿ. ಆ ಪ್ಲೇಸ್ ಬಂದು ತೂತುಕುಡಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದ್ವಿ. ಅಲ್ಲಿಂದ ಒಂದು ಸ್ವಲ್ಪ ಬಸ್ ಸ್ಟಾಪ್ಗೆ ಆಟೋಲ್ಲಿ ಹೋಗಬೇಕಾಗಿತ್ತು. ಅಲ್ಲಿಂದ ಬಸ್ ತಗೊಂಡು 1 ಅವರ್ ಏನೋ ಟ್ರಾವೆಲ್, ಅಲ್ಲಿಂದ 40 ಕಿಲೋಮೀಟರ್ಸ್ ಅನಿಸುತ್ತೆ. ಅಷ್ಟೊತ್ತಲ್ಲಿ ಆಟೋ ಮಾತಾಡಿಕೊಂಡು ಆಟೋಯಿಂದ ಹೋದ್ವಿ. ಹಾಗೆ ಇದು ತೂತುಕುಡಿ ಅನ್ನೋ ಪ್ಲೇಸು, ಅದನ್ನು ಪರ್ಲ್ ಸಿಟಿ ಅಂತ ಕೂಡ ಕರೀತಾರಂತೆ. ಕೊನೆಗೆ ದೇವಸ್ಥಾನದ ಮುಂದೆನೇ ಸ್ಟಾಪ್ ಕೊಡ್ತು ಬಸ್ಸು. ಅಲ್ಲಿಂದ ಇನ್ನೂ 1 ಕಿಲೋಮೀಟರ್ ಅಷ್ಟಿದೆ ಅಂತ ಅಂದರು. ಹೋಗಿ ರೂಮಲ್ಲೆಲ್ಲ ಲಗೇಜ್ ಇಡೋಣ ಅಂತ ಹೋಗಿ ರೂಮ್ ಮಾತಾಡ್ಕೊಂಡ್ವಿ. ಹಾಗೆ ರೂಮಲ್ಲೆಲ್ಲ ಲಗೇಜ್ ಇಟ್ಬಿಟ್ಟು ಸ್ನಾನಗಳಿಗೆ ಅಂತಂದ್ಬಿಟ್ಟು ಅಲ್ಲಿಗೆ ಹೋಗಬೇಕು. ಫಸ್ಟ್ ಹೋಗಿ ಅಲ್ಲಿ ಬಾವಿಯಲ್ಲಿ ನೀರು ಉತ್ಪತ್ತಿ ಆಗುತ್ತಂತೆ. ಅಲ್ಲಿ ಹೋಗಿ 1-2 ಚೊಂಬು ನೀರು ಹಾಕ್ಸ್ಕೊಂಡು ಆಮೇಲೆ ಹೋಗಿ ಬೀಚಲ್ಲಿ ಸ್ನಾನ ಮಾಡಬೇಕಂತೆ. ಇದೇ ಆ ಪ್ಲೇಸು. ತುಂಬ ರಶ್ ಇತ್ತು ಆ ನೀರು ಹಾಕ್ಸ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು. ಅಂದರೆ ತುಂಬ ಜನ ಬಂದಿದ್ದರು ಅವತ್ತು ಪೌರ್ಣಮಿ ಇರೋದ್ರಿಂದ. ಸೊ ಇನ್ನೊಂದು ಏನಪ್ಪ ಅಂದರೆ ಅಲ್ಲಿ ಪೌರ್ಣಮಿ ಇರೋವಾಗ ಅಲ್ಲಿ ನೈಟ್ ಸ್ಟೇ ಆಗಿರಬೇಕಂತೆ. ನೈಟ್ ಸ್ಟೇ ಅಂತಂದರೆ ಅಲ್ಲೇ ಆ ಪ್ಲೇಸಲ್ಲಿ ಮಲಗಿ ಹೋಗಬೇಕಂತೆ. ಅದು ತುಂಬ ಒಳ್ಳೆಯದು ಅಂತ ಹೇಳಿದರು. ಬಟ್ ಆದರೆ ನಮಗೆ ಟೈಮ್ ಆಗಲಿಲ್ಲ. ನಾವು ಹೋಗೋಷ್ಟೊತ್ತಿಗೆ 4 o'clock ಆಗೋಗ್ಬಿಟ್ಟಿತ್ತು. ಸೊ 4ಗೆ ಹೋಗಿದ್ದು. ಮಾರ್ನಿಂಗ್ 6 ಆಯಿತು ನಮಗೆ. ಅದೇ ಆ ಬಾವಿಯಲ್ಲಿ ಉತ್ಪತ್ತಿ ಆಗೋ ನೀರು ಅಂತ ಹೇಳಿದ್ನಲ್ವ, ಅದು ಹಾಕ್ಸ್ಕೊಳ್ಳೋ ಅಷ್ಟೊತ್ತಿಗೆ ಫುಲ್ ಬೆಳಕಾಗೋಯ್ತು. ಇಲ್ಲಿ
ಅದೇ ಜಾಸ್ತಿ ಹೋಗ್ಬಾರ್ದಿರೋ. ಅಯ್ಯೋ, ಅಲ್ಲಿಂದ ನೋಡಕ್ಕೆ ಅಷ್ಟು ಅಲೆ ಇಲ್ಲ ಅನ್ನಿಸ್ತು ಅಲ್ವಾ? ಇಲ್ಲಿಂದ ನೋಡಿ ಸನ್ರೈಸ್ ಆಗುತ್ತೆ ಇವಾಗ. ಹೋಗಿ ಪುಷ್ಪ ಅಕ್ಕ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು, ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ನನಗೆ ಒಂದು ಸ್ವಲ್ಪ ಭಯ, ಅಲ್ಲಿ ಅಲೆಗಳೇನಾದರೂ ಜಾಸ್ತಿ ಆಗುತ್ತೆ ಅಂತ ನಾನು ಜಾಸ್ತಿ ಆಡೋಕ್ಕೆ ಹೋಗಿಲ್ಲ. ಲಾಸ್ಟಲ್ಲಿ ಒಂದು ಸ್ವಲ್ಪ ಹೊತ್ತು ಆಡಿದೆ. ಓಕೆ, ನೀರಲ್ಲಿ ಆಡಿದ್ದೆಲ್ಲ ಆದಮೇಲೆ ರೂಮ್ಗೆ ಹೋಗಿ ಇನ್ನೊಂದು ಸರಿ ಸ್ನಾನ ಮಾಡಿಕೊಂಡು ಹಾಗೆ ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಅಂತ ಹೊರಟ್ವಿ. ಅವತ್ತಿನ ದಿವಸ ಗ್ರಹಣ ಇರೋದ್ರಿಂದ 2 o'clockಗೆ ನಾವು ಕ್ಲೋಸ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ಅದು ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಬೇಗ ಬೇಗ ರೆಡಿ ಆಗಿಬಿಟ್ಟು ಹೊರಟ್ವಿ. ತುಂಬ ಕ್ರೌಡ್ ಇತ್ತು. ಕ್ರೌಡು ಅಂದರೆ ಏನು, ಇಲ್ಲಿರೋ ಜನ ಎಲ್ಲ ಏನು ಪ್ರಪಂಚದಲ್ಲಿರೋ ಜನ ಎಲ್ಲ ಇಲ್ಲೇ ಇದ್ದಾರಾ ಅನ್ನಿಸ್ತು. ಎಲ್ಲಿದ್ದಾರಪ್ಪ ಈ ಜನ ಎಲ್ಲ ಅನ್ನೋ ಥರ ಇತ್ತು. ಹೋದಾಗ ತುಂಬ ರಶ್ ಅಂದರೆ ಜಾಸ್ತಿ ರಶ್ ಇತ್ತು. ಹಾಗೆ ಮಕ್ಕಳು ಬೇರೆ ಇರೋದ್ರಿಂದ 100 rupees ಟಿಕೆಟ್ ತೊಗೊಂಡು ಹೊಟ್ಟೋಗೋಣ ಅಂದ್ಕೊಂಡ್ವಿ. ಆದರೆ ಟಿಕೆಟ್ ಯಾರಿಗೂ ಕೊಡಲೂ ಇಲ್ಲ, ಮತ್ತು ಇನ್ನೂ ರಶ್ ಜಾಸ್ತಿ ಆಗೋಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ನಾರ್ಮಲಾಗಿ ಹೋಗಿ ದರ್ಶನ ಮಾಡ್ಕೊಳ್ಳೋ ಥರ ಬಿಟ್ಬಿಟ್ಟಿದ್ರು. ಹಾಗೆ ಇಲ್ಲಿ 2 ಪಿಕಾಕ್ ಇತ್ತು, ಒಂದು ಮರದ ಮೇಲೆ ಮತ್ತು ಅಲ್ಲೊಂದು ಗೋಡೆ ಮೇಲೆ. ಕೊನೆಗೆ ಒಂದು 6 hours ಮೇಲೆ ಆಯಿತು ನಮಗೆ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಪ್ರಸಾದ ಪೊಂಗಲ್ ಕೊಟ್ಟರು, ಸ್ವಲ್ಪ ಅದನ್ನೆಲ್ಲ ತಿಂದ್ಕೊಂಡು ಮತ್ತೆ ಹೊರಟ್ವಿ. ಹಾಗೆಯೇ ಬಿಸಿಲು ಕೂಡ ಜಾಸ್ತಿ ಬಿಸಿಲು ಇತ್ತು. ನಾವು 6 hours ಹೇಗಲ್ಲಿ ಇರ್ತೀವ, ಮಕ್ಕಳು ಯಾವ ಥರ ಹಠ ಮಾಡ್ತಾರ ಅಂದ್ಕೊಂಡ್ವಿ. ಬಟ್ ಎಲ್ಲ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಹಾಗೆ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಆ ಲೈನಲ್ಲಿ ಒಂದು ಸ್ವಲ್ಪ ಕಷ್ಟನೇ ಅಲ್ವಾ ಮಕ್ಕಳನ್ನ ಹಿಡ್ಕೊಂಡು ಹೋಗೋದು. ಅಲ್ಲಿ ದೇವ್ರನ್ನ ನೋಡಿದ ತಕ್ಷಣ ಇದೆಲ್ಲ ಹೊರಟೋಯ್ತು. ತುಂಬ ಖುಷಿಯಾಯಿತು. ಇದು ದೊಡ್ಡ ಗೋಪುರ, ಅಲ್ಲಿ ಫ್ರಂಟಲ್ಲಿ ಷಣ್ಮುಖದ್ದು ವೇಲನ್ನು ಇಟ್ಟಿದ್ದಾರೆ, ಅದೇ ಒಂದು ಹೈಲೈಟು. ಹಾಗೆ ರೂಮ್ಗೆ ಬಂದು ಫುಲ್ಲೆಲ್ಲ ಲಗೇಜ್ ಎತ್ಕೊಂಡು ರಿಟರ್ನ್ ಆದ್ವಿ. ಮತ್ತು ಅಲ್ಲಿಂದ ಕೂಡ ರಿಟರ್ನ್ ಟ್ರೈನ್ ಇತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್, ಕಾಮೆಂಟ್ ಮತ್ತು ಶೇರನ್ನು ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲಾಸ್ಟಲ್ಲಿ ಸನ್ರೈಸ್ನ ವಿಡಿಯೋ ಕೂಡ ಹಾಕಿದ್ದೀನಿ, ಅದನ್ನು ಸ್ಕಿಪ್ ಮಾಡ್ದಿರ ನೋಡಿ.